ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಗೈಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಆ್ಯಕ್ಚುಲಿ ನಮ್ಮ ಹಳೆ ಗಾಡಿಯಿಂದ. ಕಂಪನಿಗೆಲ್ಲ ಹೋಗಿ ಬಂದೆ. ಕಂಪನಿಗೆ ಈಗ ರೀಚ್ ಆದದಷ್ಟೇ, ಒಂದು 10 ಗಂಟೆ ಆಯಿತು ನಾನು ಬರುವಾಗ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕಂತೇಳಿದರೆ ನೋಡಿ, ಫಸ್ಟ್ ಆಫ್ ಆಲ್ ನಾನೀಗ ವ್ಲಾಗ್ ಶುರು ಮಾಡ್ತಿರೋದು ಕಂಪನಿಯಿಂದ ಅಲ್ಲ. ನಮಗೆ ಸ್ವಲ್ಪ ವಿನಾಯಕದಿಂದ ಅಕ್ಕಿ ತರಲಿಕ್ಕಿತ್ತು. ಸೊ ಈ ಅಕ್ಕಿ ಹಾಕಲಿಕ್ಕಿತ್ತು. ನೋಡಿ, ಇಲ್ಲಿ ಅಕ್ಕಿ ಲೋಡ್ ಮಾಡಿದಾರಲ್ಲ, ಈ ಅಕ್ಕಿಯನ್ನು ಹಾಕಿ ಮತ್ತೆ ಅಲ್ಲಿಂದ ಅಕ್ಕಿ ತರಬೇಕು. ಸೊ ಅಮೌಂಟ್ ವಿಚಾರ ಏನಂತ ನೆಫ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದರ ವಿಷಯಕ್ಕೆ ನಾನಿಲ್ಲ, ಅದು ಅವರವ್ರು ನೋಡ್ಕೊಳ್ತಾರೆ. ಮತ್ತು ವ್ಲಾಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಮೊನ್ನೆಯಿಂದ. ಯಾಕಂತ ಹೇಳಿದರೆ ನಾನು ನಿನ್ನೆದ್ದು ಅಪ್ಲೋಡ್ ಮಾಡಿದ ವಿಡಿಯೋ ಆ್ಯಕ್ಚುಲಿ ಬಂದು ನಮ್ಮ ಶುಕ್ರವಾರದ್ದು. ಸೊ ಶನಿವಾರ ನನಗೆ ಸ್ವಲ್ಪ ಪುತ್ತೂರಿಗೆ ಹೋಗ್ಲಿಕ್ಕಿದ್ದ ಕಾರಣ ನನಗೆ ಅರ್ಜೆಂಟ್ ಹೋಗ್ಲಿಕ್ಕಿತ್ತು. ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಎರಡು ಎಪಿಸೋಡ್ ಮಾಡಿ ಹಾಕಿದ್ದೇನೆ ಶುಕ್ರವಾರದ್ದು. ಸೊ ಶನಿವಾರ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಭಾನುವಾರ ರಜೆ ಇತ್ತು, ಮತ್ತು ಸೋಮವಾರ ಮತ್ತೆ ರಜೆ. ನಾನು ಮಂಗಳವಾರ ನನಗೆ ಡ್ಯೂಟಿ ಇಲ್ಲ. ಸೊ ಇವತ್ತು ಬುಧವಾರ, ಇವತ್ತು ನಾವು ಪುತ್ತೂರು ಕಡೆ ಹೋಗ್ತಾ ಇದ್ದೇವೆ. ಸೊ ನೋಡುವ ಎಲ್ಲಿ ಎಂತೆಲ್ಲ ಆಗ್ತದೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಇದ್ದೆ, ಬಟ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಆದ್ದರಿಂದ, ಸ್ವಲ್ಪ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್, ಆ ಕಡೆ ಈ ಕಡೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿದ್ದರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾಳೆ ಸಹ ಕೂಡ ಎಂತ ಅಂತ ಗೊತ್ತಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ತಕರಾರೆಲ್ಲ ಆಗ್ತಾ ಉಂಟು. ಇವತ್ತು ಡ್ಯೂಟಿಗೆ ಬಂದಿದ್ದೇನೆ. ಸೊ ಇವತ್ತು ನಮ್ಮ ಜೊತೆ ವಸಂತನ ಬರ್ತಾ ಇದ್ದಾರೆ. ನಾವಿವತ್ತು ಹಳೆ ಗಾಡಿಯಲ್ಲಿ ಪುತ್ತೂರಿಗೆ ಹೋಗೋದು, ಬಟ್ ಹೊಸ ಗಾಡಿಯಲ್ಲಿ ಅವರು ಹೆಬ್ರಿಗೆ ಹೋಗ್ತಾ ಇದ್ದಾರೆ, ಇನ್ನೊಬ್ಬರು ಡ್ರೈವರ್. ಯಾಕಂತೇಳಿದರೆ ಅಕ್ಕಿ ಹುಡಿ ಹಾಕ್ಲಿಕ್ಕೆ ಇರೋ ಕಾರಣದಿಂದಾಗಿ ಅವರು ಹೆಬ್ರಿಗೆ ಹೋಗ್ತಾ ಇದ್ದಾರೆ. ಸೊ ನಾನು ಹಳೆ ಗಾಡಿ ತಗೊಂಡು ಹೋಗ್ತೇನೆ. ಈಗ ಫಸ್ಟ್ ಆಫ್ ಆಲ್ ನನಗೆ ಈಗ ವಿನಾಯಕಗೆ ಹೋಗಬೇಕು. ವಿನಾಯಕಗೆ ಹೋಗಿ ಅಕ್ಕಿ ತಗೊಂಡು ಮತ್ತೆ ಬಾಳಿಗಕ್ಕೆ ಬಂದು ಮತ್ತೆ ಇಲ್ಲಿಗೆ ಬಂದು ಕಂಪನಿಗೆ ಬಂದು ಮತ್ತೆ ನನಗೆ ಸಂಧ್ಯೆಗೆ ಹೋಗ್ಬೇಕಷ್ಟೇ. ಸೊ ಇವತ್ತು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂತ ಹೇಳಿದರೆ, ದಯವಿಟ್ಟು ವಿಡಿಯೋ ನೋಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತೇಳಿದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ. ಸೊ ಸರಿ, ಇಲ್ಲಿಂದ ಹೊರಡುವ ಬನ್ನಿ. ಕಂಪನಿಯಿಂದ ಸೀದಾ ವಿನಾಯಕಕ್ಕೆ ಹೋಗುವಾಗ ಇಲ್ಲಿ ನೋಡಿ ಫುಲ್ಲು ಬ್ಲಾಕ್ ಆಗಿದೆ. ಯಾಕಂತ ವಿಷಯ ಗೊತ್ತಿಲ್ಲ, ಅಲ್ಲಿ ತನಕ ಬ್ಲಾಕ್ ಉಂಟು. ಯಾತಕ್ಕೋಸ್ಕರ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಆ ಥರ ಬ್ಲಾಕ್ ಆಗಲಿಕ್ಕೆ ಇಲ್ಲ, ನಿಜವಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ಇಲ್ಲಿ. ಬಟ್ ರೋಡ್ ಯಾಕೆ ಬ್ಲಾಕ್ ಆಗಿದೆ ಅಂತ ಗೊತ್ತಿಲ್ಲ. ನೋಡುವ ಮುಂದೆ ಎಂತ ಅಂತ ನೋಡ್ತೇನೆ. ಈ ಥರ ಆದರೆ ಅದಕ್ಕೇನೆ ಇದು ಸ್ವಲ್ಪ ಅದಕ್ಕೇನೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಅದೊಂದು ಬ್ರಿಡ್ಜ್ ಆದರೆ ಆರಾಮಾಗಿ ಹೋಗ್ಬೋದು. ಆ ಕಡೆಯಿಂದ ಹೋದರೆ ಸಹ ಅದೆಲ್ಲ ಹೋಗ್ಬೇಕಷ್ಟೇ. ಆ ಮೂಲೆ ಎಲ್ಲ ಇನ್ನೂ ಅಗಿಲಿಲ್ಲ. ಅಲ್ಲಿ ಎಲ್ಲ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಪ್ಲ್ಯಾನಿಂಗ್ಗೆ ಗೊತ್ತಾಗ್ತಿಲ್ಲ ನನಗೆ, ಎಲ್ಲಿಂದ ಬರ್ತದೆ ರೋಡ್. ನೋಡಿ ಅಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ, ಎಂಥ ವಿಷಯ ಗೊತ್ತಿಲ್ಲ. ಇಲ್ಲಿ ನೋಡಿ ದ್ರಾಕ್ಷಿದ್ದು ಬುಟ್ಟಿ ಹಾಕಿದ್ದಾರೆ. ಇದು ಲಾಭವ ನಷ್ಟವ ಎಂತ ಅಂತ ಗೊತ್ತಿಲ್ಲ ನನಗೆ. ಇದರಲ್ಲಿ ಎಂತ ತೆಕೊಂಡವರಿದ್ದರೆ ಎಂತ ಕಮೆಂಟ್ ಮಾಡಿ. ಇದು ಲಾಭವ ನಷ್ಟವ, ಅದು KG ಲೆಕ್ಕದಲ್ಲಿ ಹೇಗೆ, ಮತ್ತು ಈ ಬುಟ್ಟಿಗೆ ಎಷ್ಟು ಅಂತ ಗೊತ್ತಿಲ್ಲ. ಬುಟ್ಟಿಗೆ 150 ರೂಪಾಯಿ ಹಾಕಿದ್ದಾರೆ. ಎಂತ ಅದರಲ್ಲಿ ಎಂತ ಲಾಭ ಉಂಟ ಅಥವಾ ನಷ್ಟವ ಅಲ್ಲ ಎಂತಂತ ಯಾರಾದರೂ ತೆಕ್ಕೊಂಡಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂತೇಳಿದರೆ ನಾವು ಸಹ ತಿಳ್ಕೊಳ್ಬೇಕು. ಸೊ ಬ್ಲಾಕ್ ಆಗಿತ್ತಲ್ಲ, ಯಾಕಂತೇಳಿದರೆ ಇಲ್ಲಿ ಒಂದು ಇದು ತಗೊಂಡು ಹೋಗ್ತಿದ್ದಾರೆ, ರಥ ದೇವರನ್ನು ಕೂತ್ಕೊಳ್ಳಿಸಿ ತಗೊಂಡು ಹೋಗ್ತಿದ್ದಾರೆ ನೋಡಿ. ಹಾಗಾಗಿ ಇಲ್ಲಿ ಬ್ಲಾಕ್ ಆದದ್ದು. ಎಂಥ ವಿಷಯ ಗೊತ್ತಿಲ್ಲ. ಅಲ್ಲಿ ಎಂತ ಇದು ದೇವರನ್ನು ತಗೊಂಡು ಹೋಗ್ತಾ ಇದ್ದಾರೆ ರಥದಲ್ಲಿ, ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಬ್ಲಾಕ್ ಆದದ್ದು. ಮತ್ತು ಈಗ ಎಕ್ಸಾಕ್ಟಾಗಿ ಬೆಳ್ತಂಗಡಿಯಲ್ಲಿದ್ದೇನೆ. ಇದೇ ಬೆಳ್ತಂಗಡಿ, ನಮ್ಮ ಬಸ್ ಸ್ಟ್ಯಾಂಡಲ್ಲ ಅಲ್ಲೇ ಇರೋದು. ಹಾಗಾಗಿ ಈಗ ಸೀದಾ ಹೋಗುವ. ಇಲ್ಲಿಂದ ಹೊರಟ್ರೆ ಈಗ ಅಲ್ಲಿ ಬ್ಲಾಕ್ ಉಂಟಂತ ಗೊತ್ತಿಲ್ಲ ಸಂತೆಕಟ್ಟೆಯಲ್ಲಿ. ಯಾಕಂತೇಳಿದರೆ ಇವತ್ತು ಬುಧವಾರ, ಸೋಮವಾರ ಯಾವತ್ತು ಬ್ಲಾಕ್ ಇರ್ತದೆ.
ಆದರೆ ಇವತ್ತು ಯಾಕಂತೇಳಿ ಸೋಮವಾರ ಸಂತೆ ಇರೋದ್ರಿಂದ ಇವತ್ತು ಎಂಥ ಬ್ಲಾಕ್ ಉಂಟು ಅಂತ ಗೊತ್ತಿಲ್ಲ. ಆದರೆ ಸರ್ವೇ ಸಾಮಾನ್ಯ ಅಲ್ಲಿ ಬ್ಲಾಕ್ ಆಗ್ತದೆ, ಯಾಕಂತ ಹೇಳಿದರೆ ಅಲ್ಲಿ ರೋಡ್ ಸರಿ ಇಲ್ಲ ಅಲ್ಲ, ಅದಕ್ಕೋಸ್ಕರ. ಮತ್ತು ಬರುವಾಗ ಇಲ್ಲಿಗೆ ಬರಬೇಕು, ನೀವು ನೋಡಿರ್ತೀರಾ ಆಲ್ಮೋಸ್ಟು. ಇಲ್ಲಿಗೆ ಬರಬೇಕು, ಅದೇ ಅಂಗಡಿಗೆ ಒಂದು ಐಟಮ್ ತಗೊಳ್ಳಿಕ್ಕೆ ಉಂಟು, ಒಂದು 2 ಬ್ಯಾಗ್ ರಾಗಿ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಬ್ಲಾಕ್ ಆಗಿದೆ ನೋಡಿ. ಇಲ್ಲಿ ಈ ಸಂತೆಕಟ್ಟೆಯಲ್ಲಿ ಯಾವತ್ತೂ ನೋಡಿದರೂ ಬ್ಲಾಕ್ ಬ್ಲಾಕ್ ಬ್ಲಾಕ್. ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ನಮಗೆ ತುಂಬ ಬೇಜಾರಾಗೋದು ಇದುವೇ, ಬ್ಲಾಕ್ ಆಗೋದು, ಎಲ್ಲಿ ನೋಡಿದರೂ ಬ್ಲಾಕ್. ಸೊ ಬ್ಲಾಕ್ ಆಗಲಿಕ್ಕೆ ಮೈನ್ ಕಾರಣ ಎಂತಂತ ಹೇಳಿದರೆ ಇದೆ, ನಮ್ಮ ರೋಡ್ ಬ್ಲಾಕ್ ಆದದ್ದು. ಹೀಗೆ ಎಲ್ಲ ಆದರೆ ನಮ್ಮ ಜೀವನದಲ್ಲಿ ನಮಗೇನೆ ಜಿಗುಪ್ಸೆ ಇರ್ತದೆ. ಯಾಕಂತ ಹೇಳಿದರೆ ಎಂಥದ ಒಂದು ಟೈಮಿಂಗ್ ಇಟ್ಕೊಂಡಿರ್ತೇವೆ, ಇಷ್ಟೊತ್ತಿಗೆ ರೀಚ್ ಮಾಡಬೇಕು, ಇಲ್ಲಾಂದರೆ ಇಷ್ಟೊತ್ತಿಗೆ ಅಲ್ಲಿ ಇರಬೇಕಂತೇಳಿ. ಆದರೆ ಈ ಥರ ಬ್ಲಾಕ್ ಆದರೆ ನಮ್ಮ ಪ್ಲ್ಯಾನಿಂಗ್ ಎಲ್ಲ ಹಾಳಾಗ್ತದೆ, ಲೈನಿಗೆ ಹೋಗುವಾಗ ಲೇಟ್ ಆಗ್ತದೆ. ನಮ್ಮ ಎದುರುಗಡೆ ಒಂದು ಗಾಡಿ ಹೋಗ್ತಾ ಉಂಟು ನೋಡಿ, ಅದು ಇವರದೇ, ವಿನಾಯಕದವ್ರದ್ದು. ಅವರು ಕೂಡ ಎಂಥದ್ದು ಅನ್ಲೋಡ್ ಮಾಡಿ ಬಂದ್ರೆ ಅಂತ ಕಾಣ್ತದೆ. ನಾನೀಗ ಇಲ್ಲಿ ವಿನಾಯಕಕ್ಕೆ ಹೋಗಬೇಕು, ಲೆಫ್ಟ್ ತಗೊಂಡು ಇದೆ ನೋಡಿ, ಅವರದೇ ಗಾಡಿದು. ಮತ್ತು ಇದನ್ನು ಇಲ್ಲಿ ಅಕ್ಕಿ ಲೋಡ್ ಮಾಡೋದೆಲ್ಲ ತೋರಿಸೋದಿಲ್ಲ, ಯಾಕಂತ ಹೇಳಿದರೆ ಆಲ್ಮೋಸ್ಟ್ ತೋರಿಸಿದ್ದೇನೆ ನಿಮಗೆ. ವಿನಾಯಕದಲ್ಲಿದ್ದೇನೆ, ಅಕ್ಕಿಯೆಲ್ಲ ಖಾಲಿ ಮಾಡಿ ಆಯಿತು, 2 ಗೋಣಿ ರಿಟರ್ನ್ ಅಂತೆ. ಅಕ್ಕಿ ಎಂಥದ್ದು ಒಳ್ಳೆಯದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಇಲ್ಲಿಂದ ಒಂದು 4 ಬ್ಯಾಗ್ ಲೋಡ್ ಮಾಡಲಿಕ್ಕೆ ಉಂಟು. ಲೋಡ್ ಮಾಡಿ ಹೊರಡೋದು. ಸ್ವಲ್ಪ ವರ್ಸ್ಟ್ ಫೀಲಿಂಗ್ ಆಗ್ತದೆ ಇಲ್ಲಿಗೆ ಬಂದರೆ. ಎಂತ ಅಂತ ವಿಷಯ ಮುಂದೆ ಹೇಳ್ತೇನೆ ನಿಮಗೆ. ಫಸ್ಟ್ ಅಲ್ಲಿ ಈಗ ರೈಟರ್ ಬಂದರು ನೋಡಿ, ಅಲ್ಲಿ ರೈಟರ್ ಬರ್ತಾ ಇದ್ದಾರಲ್ಲ, ಅವರು ಲೋಡ್ ಮಾಡಿ ಕಳಿಸ್ತಾರೆ. ಮತ್ತು ಇಲ್ಲಿಂದ ಹೊರಗೆ ಹೋದ್ಮೇಲೆ ಎಂಥ ವಿಷಯ ಅಂತ ಹೇಳ್ತೇನೆ ನಿಮಗೆ. ಲೋಡ್ ಮಾಡಿಸುವ ಮೊದಲು. ಇನ್ನಲ್ಲಿ ಲೋಡೆಲ್ಲ ಆಯಿತು, ಬಿಲ್ಲೆಲ್ಲ ತಗೊಂಡಾಯಿತು, ಇನ್ನು ಸ್ಕೇಲೆಲ್ಲ ಮಾಡಿ ಆಯಿತು. ಇನ್ನು ಇಲ್ಲಿಂದ ಹೊರಡೋದು. ಸ್ವಲ್ಪ ನಿಮ್ಮ ಹತ್ರ ಮಾತಾಡಲಿಕ್ಕೊಂಡು ಮುಂದೆ ಹೇಳ್ತೇನೆ. ಇಲ್ಲಿ ಒಂದು ಇಲ್ಲಿಂದ ಬಿಡುವ ಮೊದಲು, ಇಲ್ಲಿ ಚೆಕ್ಔಟ್ ಆಗಬೇಕು. ಇಲ್ಲಿಂದ ಆದಮೇಲೆ ಸೀದಾ ಬಾಳಿಗೆ ಹೋಗಿ ಐಟಮ್ ತೆಗೊಳ್ಳಿಕ್ಕೆ ಉಂಟು. ಚೆಕ್ಔಟ್ ಆಗಿ ಆಯಿತು. ಇಲ್ಲಿಂದ ಲೆಫ್ಟಿಗೆ ಹೋದರೆ ಸೀದಾ ಗುರುವನ್ಕೆರೆ ಹೋಗ್ತದೆ, ಈ ಕಡೆ ಹೋದರೆ ನಮ್ಮ ಉಜಿರೆಗೆ ಸೇರ್ತದೆ, ಬೆಳ್ತಂಗಡಿ. ವಿಷಯ ಅಂತ ಹೇಳಿದರೆ, ಕೆಲವೊಂದು ಕಂಪನಿಗೆ ಬರುವಾಗ ವರ್ಸ್ಟ್ ಫೀಲಿಂಗ್ ಆಗ್ತದೆ. ಈಗ ನಾನೀಗ ಅಲ್ಲಿಂದ ಸೀದಾ ಬಂದು ಸ್ಕೇಲ್ಗೆ ಹಾಕಿದ್ದೆ. ಸ್ಕೇಲ್ಗೆ ಹಾಕಿದಾಗ ಐಟಮ್ ಬೇಕಿತ್ತು, ಐಟಮ್ ಆರ್ಡ್ರ್ ಕೊಟ್ಟೆ. ಮತ್ತು ಸ್ವಲ್ಪ ಅಕ್ಕಿಯೆಲ್ಲ ಇತ್ತಲ್ಲ ನಮ್ಮ ಹತ್ರ, ಆದ್ದರಿಂದ ನಾವೀಗ ಅವ್ರಿಗೆ ಗೊತ್ತಿರ್ತದೆ, ನನ್ನ ಹತ್ರ ಓನರ್ ಹೇಳಿದ್ರು, ಫೋನ್ ಮಾಡಿ ಹೇಳಿದ್ದೇನೆ ಅಂತೇಳಿ. ಅವ್ರ ಹತ್ರ ಹೇಳಿದ್ದೇನೆ, ಅಲ್ಲಿ ಲೋಡ್ ಮಾಡಲಿ, ಗಾಡಿಯಲ್ಲಿ ಲೋಡ್ ಉಂಟು, ಅನ್ಲೋಡ್ ಮಾಡಲಿಕ್ಕೆ ಉಂಟು ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಹೋಗಿ ಸ್ಕೇಲಲ್ಲಿ ಹಾಕಿದೆ, ಸ್ಕೇಲಲ್ಲಿ ಹಾಕಿ ಬಿಲ್ ಮಾಡಲಿಕ್ಕೆ ಹೋದೆ. ಬಟ್ ವಿಷಯ ಏನಾಯ್ತು ಅಂತ ಹೇಳಿದರೆ, ಒಂದು ನಿಮಿಷ, ಇದೊಂದು ಡೇಂಜರಸ್ ಟರ್ನ್ ಮಾರ್ರೆ. ಆ ಕಡೆಯಿಂದ ಎಂತ ಬಂದ ಹೆಸರು ಗೊತ್ತಾಗೋದಿಲ್ಲ. ಕಂಡಕ್ಟರ್ ಇದ್ದರೆ ಗೊತ್ತಾಗ್ತದೆ, ಇಲ್ಲದ್ರೆ ತುಂಬ ಡೇಂಜರ್ ಇದು. ಹಾಂ, ವಿಷಯ ಮುಂದುವರೆಸುವ. ಎಂಥ ವಿಷಯ ಅಂತ ಹೇಳಿದರೆ, ಅದೇ ನಾನು ಅದಕ್ಕೆ ಲೋಡಿಗೆ ಹಾಕಿದೆ ಹೋಗಿ ಗಾಡಿ. ಲೋಡ್ ಆಗಿತ್ತು, ಸಾರಿ, ನಾನು ಸ್ಕೇಲಿಗೆ ಹಾಕಿದೆ. ಸ್ಕೇಲಿಗೆ ಹಾಕಿ ಬಿಲ್ ಮಾಡುವಾಗ ಹೇಳಿದೆ ಅವರ ಹತ್ರ ಒಂದು 4 ಬ್ಯಾಗ್ ಅಕ್ಕಿ ಉಂಟು, ಕೊಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ಅವರು ಓಕೆ, ಅದಕ್ಕೆ ಅವರು ನನ್ನ ಹತ್ರ ಬೊಬ್ಬೆ ಹೇಳಲಿಕ್ಕೆ ಶುರು ಮಾಡಿದರು. ನೀವು ಅದನ್ನು ಮೊದಲೇ ಹೇಳಬೇಕು, ಹಾಗೆ ಹೀಗೆ ಅದು ಎಂತೆಲ್ಲ ಹೇಳಿದರು. ಯಾಕೆ ವಿಷಯ ಏನಂತ ಹೇಳಿದರೆ, ಈಗ ಓನರ್ ಇದ್ದು ಮತ್ತು ಇವರಿಗೆ ಎಂಥದ ಪೇಮೆಂಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ನನ್ನ ಹತ್ರ ರೈಟ್ರ್ ಆಗಿ ಹೇಳಿದರು, ಪೇಮೆಂಟ್ ಇದು ವಿಷಯ ಏನೋ ಆ ಕಡೆ ಈ ಕಡೆ ಆಗಿದೆ, ಅದಕ್ಕೋಸ್ಕರ ಅವರು ಹಾಗೆ ಮಾತಾಡ್ತಿದ್ದಾರೆ ಅಂತೇಳಿ. ಬಟ್ ಪೇಮೆಂಟಿದ್ದು ವಿಷಯ ಎಲ್ಲ ಓನರ್ ಮತ್ತು ಅಲ್ಲಿ ನಮ್ಮ ಓನರ್ ಮತ್ತು ಇವರ ಓನರ್ ನೋಡಿಕೊಂಡು ಅವರವರ ನಡುವೆ ಜಗಳ ಇದ್ದರೆ ಒಳ್ಳೆಯದು. ಯಾಕಂತ ಹೇಳಿದರೆ, ನಾವಿಲ್ಲಿ ದುಡಿಲಿಕ್ಕೆ ಬರೋದು, ದುಡಿಲಿಕ್ಕೆ ಬಂದು ಒಂದು ನಮಗೆ ಸಹ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರ್ತದೆ. ಅದನ್ನು ನಾವು ಎಲ್ಲಿಗೆ ಸಹ ಬಿಟ್ಟು ಕೊಡೋದಿಲ್ಲ. ರೆಸ್ಪೆಕ್ಟ್ ಎಂಬುದು ಪ್ರತಿಯೊಬ್ಬ ನಾಗರಿಕನಿಗೆ ಬೇಕಾದದ್ದೇ. ನಮಗೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಆಗಿರುವಾಗ ಒಂದು ಡ್ರೈವರ್ಗಳಿಗೆ ದಯವಿಟ್ಟು
ರೆಸ್ಪೆಕ್ಟ್ ಕೊಡಲಿಕ್ಕೆ ಕಲಿಬೇಕು ಎಲ್ಲರೂ. ಯಾಕಂತ ಹೇಳಿದರೆ ಈಗ ಅವ್ರು ನನಗೆ ನನ್ನ ಹತ್ರ ಹಾಗೆ ಹೀಗೆ ಅಂತ ಹೇಳಿದರು, ಬಟ್ ನಾನು ಎಂಥದ್ದು ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಸೊ ಇಲ್ಲಿ ನೋಡಿ, ಒಂದು ನಿಮಿಷ ಮಾತಾಡ್ತೇನೆ. ಇಲ್ಲೊಂದು ಗಾಡಿಯಲ್ಲಿ ಯಾವ ಥರ ಇದೆಷ್ಟು ಡೇಂಜರ್ ಅಂತ ಹೇಳಿದರೆ, ಯಾರಾದರೆ ಬರುವಾಗ ಎಂಥ ತಾಗಿದರೆ ಸೇಫ್ ಔಟ್ ಆಗ್ಬೋದು. ಕಬ್ಬಿನ ಹಾಗೆ ತುಂಬಿಸಿದ್ದಾರೆ. ಹಾಗಾಗಿ ಡ್ರೈವರ್ಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ. ಈಗ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟುಕೊಡ್ಲಿಕ್ಕೆ ನಮಗೆ ನಾವು ಸಹ ತಯಾರಿಲ್ಲ. ಹಾಗಂತ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಸಹ ಆಗೋದಿಲ್ಲ. ನನಗೆ ಮತ್ತೆ ಕೋಪ ಬಂದರೆ ಮತ್ತೆ ಬಾಯಲ್ಲಿ ಬೀಪ್ 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 ಬರ್ತದೆ. ಅದಕ್ಕೋಸ್ಕರ ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ. ಹೀಗೆ ಮಾಡಿದರೆ ಬೇಜಾರಾಗ್ತದೆ. ಯಾಕೆಂತ ಹೇಳಿದರೆ ಓನರ್ಗೆ ಎಂತಾದರೂ ಇಶ್ಯೂ ಇದ್ದರೆ ಅವರವರು ನೋಡಿಕೊಳ್ಬೇಕು. ಅದನ್ನು ಡ್ರೈವರ್ಗಳೊಂದಿಗೆ ಎಂತಾದರೆ ಅವರ ಹತ್ರ ಹೇಳಿ ಏನಾದರೂ ಮಾಡಿ. ಇಲ್ಲಿ ನೋಡಿ ಯಾವ ಥರ ಒಂದು ನಿಲ್ಲಿಸಿ ಒಟ್ರಾಸಿ ಬರುದೇ ಮಾರ್ರೆ. ಹೀಗೆ ಆದರೆ ಬೆಚ್ಚಾಗ್ತದೆ. ಎಂತ ಇದು ಮುಂಚೆನೇ ತಲೆ ಹಾಳಾಗಿ ಹೋಗಿದೆ. ಗಂಟೆ ಈಗ 11:11:30 ಆಯಿತು. ಇನ್ನು ಸಂಧ್ಯೆಗೆಲ್ಲ ಹೋಗಿ ಯಾವಾಗ ಲೋಡ್ ಮಾಡಿಕೊಂಡು ಹೋಗುದಂತ ಗೊತ್ತಾಗೋದಿಲ್ಲ ನನಗೆ. ಇಲ್ಲಿದ್ದು ಹಣೆ ಬರ ಇದು, ಯಾವತ್ತಿದ್ದರೂ ಹಣೆ ಬರ ಇದೆ. ಹಾಗಾಗಿ ನಾನು ಅಲ್ಲಿದ್ದು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲಿದ್ದು ಅಂತ ಹೇಳಿದರೆ ವಿನಾಯಕದ್ದು. ಮತ್ತು ಅವ್ರ ಪಾಪ ನನ್ನ ಹತ್ರ ಮಾತಾಡಿದರು ಈ ವಿಷಯ ಅಂತೇಳಿ. ಆದರೆ ಸಹ ನಿಮ್ಮ ಮತ್ತು ಓನರ್ಗಳ ನಡುವೆ ಏನಾದರೂ ಇದ್ದರೆ ನೀವೇ ಚರ್ಚೆ ಮಾಡಿಕೊಳ್ಳಿ. ನಮ್ಮಂಥ ಡ್ರೈವರ್ಗಳಿಗೆ ಆಗ್ಬೋದು, ಅಥವಾ ಕೆಲಸ ಮಾಡಲಿಕ್ಕೆ ಬಂದ ಹುಡುಗರಿಗೆ ಆಗ್ಬೋದು, ಅವರಿಗೆ ಬೈದು ನಿಮ್ಮ ಮನಸ್ಸನ್ನು ತಂಪು ಮಾಡಿಕೊಳ್ಬೇಡಿ. ನಿಮ್ಮ ಮನಸ್ಸು ತಂಪು ಮಾಡಿಕೊಳ್ಳಲಿಕ್ಕೆ ನೀವು ಓನರ್ ಹತ್ರನೇ ಜಗಳ ಆಡಬೇಕು. ಸೊ ಲಾಸ್ಟಿಗೆ ಬರುವಾಗ ಪಾಪ ಮಾತಾಡಿದ್ರು ಒಳ್ಳೆಯದರಲ್ಲಿ, ಹೀಗೆ ವಿಷಯ ಕಷ್ಟ ಆಗ್ತದೆ, ಜನ ರೆಡಿ ಮಾಡಬೇಕು ಹಾಗೆ ಅಂತ ಹೇಳಿದರು. ಪರವಾಗಿಲ್ಲ. ಸೊ ಇಲ್ಲಿ ಒಂದು ಬಾಳಿಗದಲ್ಲಿ ಐಟಮ್ ತಗೊಳ್ಳಿಕ್ಕೆ ಉಂಟು. ಅಲ್ಲಿ ಹೋಗಿ ಐಟಮ್ ತಗೊಂಡು ಇಲ್ಲಿಂದ ಹೊರಡುವ ಬನ್ನಿ. ಬಾಳಿಗದಿಂದ 2 ಗೋಣಿ ರಾಗಿ ಕೂಡ ಹಾಕಿ ಆಯಿತು. ಇಲ್ಲಿ ಬಂದರೆ ಸಮಸ್ಯೆ ಒಂದೇ, ಲೋಡರ್ಸ್ನವ್ರು ಹಾಕೋದಿಲ್ಲ, ನಾವೇ ಡ್ರೈವರ್ಗಳೇ ಹಾಕಬೇಕು. ಸರಿ, ಇಲ್ಲಿಂದ ಈಗ ಕಂಪ್ನಿಗೆ ಓನರ್ ಫೋನ್ ಮಾಡ್ತಾ ಇದ್ದಾರೆ. ಒಂದು 12 ಗಂಟೆ ಆಗ್ತಾ ಬಂತು ಮಾರ. ಇನ್ನು ಎಲ್ಲಿಗೆ ಲೈನಿಗೆ ಹೋಗುದು ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಈಗ ಮಾಡಿದರೆ ಬೇಜಾರಾಗ್ತದೆ. ಎಂತ ಮಾಡೋದು ನೋಡುವ. ಎಂತಾದರೂ ಒಂದು ತೀರ್ಪು ಸದ್ಯದಲ್ಲಿ ತಗೊಳ್ಬೇಕು. ಸೊ ಇಲ್ಲಿಂದ ಈಗ ಹೋಗಿ ಕಂಪನಿಗೆ ಹೋಗಿ ಅನ್ಲೋಡ್ ಮಾಡಿ ಮತ್ತೆ ಸಂಧ್ಯದಲ್ಲಿ ಸಿಗ್ತೇನೆ ನಿಮಗೆ. ಇಲ್ಲಿಂದ ಬರ್ತಾ ಇದ್ದೆ ನೋಡಿ, ಇಲ್ಲಿ ಒಂದು ಗಾಡಿಯಲ್ಲಿ ಯಾವ ಥರ ಕಬ್ಬಿನ ತುಂಬಿದ್ದಾರೆ ಅಂತ ಹೇಳಿದರೆ ಎಷ್ಟು ಡೇಂಜರ್ ಅದು. ಒಂದು ವೇಳೆ ಜಾರಿ ಬಿದ್ದರೆ ಎಂತ ಒಂದು ಜೀವ ಹೋಗ್ಬೋದು ಮಾರೆ. ಎಂಥದ್ದು ಇಲ್ಲಿಗೆ ನೋಡಿ ಇಲ್ಲಿ ಪಾಸ್ ಆಗಿ ನೋಡಿ ಬಸ್ ಎಲ್ಲ ಸ್ವಲ್ಪ ಗ್ಯಾಪಲ್ಲಿ. ಯಾತಕ್ಕೋಸ್ಕರ ಈ ಥರ ಮಾಡ್ತಾರೆ? ಒಂದು ಸೇಫ್ಟಿ ಇಲ್ಲ, ಎಂಥದಿಲ್ಲ. ಕಟ್ಟಿ ಕೂಡ ಹಾಕಲಿಲ್ಲ, ಅದಕ್ಕೆ ಒಂದು ಗಂಟೆ ಸಹ ಹಾಕಲಿಲ್ಲ, ಎಂಥದಿಲ್ಲ. ಹಾಗೆ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ಯಾರು ನೋಡೋದಿಲ್ಲ ಅಂತ. ಇಲ್ಲಿ ಇಷ್ಟು ಪೊಲೀಸ್ನವರು ಇದ್ದಾರೆ ಮಾರೆ, ಯಾರು ಕೂಡ ಅದನ್ನು ನೋಡೋದಿಲ್ಲ ಅಂತ ಕಾಣ್ತದೆ ನನಗೆ. ಈ ಥರ ಎಲ್ಲ ಯಾರಿಗೆ ಯಾವತ್ತೂ ಸಹ ಇನ್ನೊಬ್ಬರಿಗೆ ಉಪದ್ರ ಆಗುವ ಹಾಗೆ ಮಾಡಲಿಕ್ಕೇ ಬಾರ್ದು. ಅದೇ ಒಂದು ನನ್ನ ಆಶಯ. ನೋಡಿ ಅದು ಯಾವ ಥರ ಆಗ್ತದೆ ನೋಡಿ. ಗಾಡಿಯಲ್ಲಿ ಫುಲ್ಲು ನಮ್ಮ ಬಾಡಿ ಬಿಟ್ಟು ಎಷ್ಟೋ ಫೀಟು ಹೊರಗಡೆ ಉಂಟು ಕಬ್ಬಿನ. ಒಂದು ವೇಳೆ ಹಿಂದೆಯಿಂದ ಯಾರಾದರೂ ಹೋಗುವಾಗ ಜಾರಿದರೆ, ಹಿಂದೆಯಿಂದ ಬೈಕ್ನವರು ಅಥವಾ ಕಾರ್ನವರು ಯಾರಾದರೂ ಹೋಗುವಾಗ ಒಂದು ವೇಳೆ ಜಾರಿ ರಿಟರ್ನ್ ಬಂದರೆ ಅದು ನಿಮ್ಮ ಗ್ಲಾಸ್ ಎಲ್ಲ ಹೊಡೆದು ಅವರ ಸಾವಿಗೆ ಸಹ ಕಾರಣ ಆಗ್ಬೋದಾ ಅಂಥದ್ದು. ಹಾಗೆ ಉಂಟು ನೋಡಿ ಲೋಡು. ದಯವಿಟ್ಟು ಈ ಥರ ಯಾರು ಸಹ ಲೋಡ್ ಮಾಡಬೇಡಿ ಅಂತ ಕೇಳ್ಕೊಳ್ತೇನೆ. ಯಾಕಂತೇಳಿದರೆ ಒಬ್ಬರ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ. ನೋಡಿ ಯಾವ ಥರ ಉಂಟು. ಬಾಡಿ ಬಿಟ್ಟು ಎಷ್ಟು ಫೀಟ್ ಹೊರಗಡೆ ಉಂಟು ಅದು ಇಲ್ಲೀಗಲ್. ಆ್ಯಕ್ಚುಲಿ ಇಲ್ಲೀಗಲ್. ಯಾರು ಪ್ರಶ್ನೆ ಮಾಡುವವರಿಲ್ಲ ಅಂತ ಅವರನ್ನು, ಬಾಕಿದಕ್ಕೆಲ್ಲ ಪ್ರಶ್ನೆ ಮಾಡ್ತಾರೆ. ಸೊ ಮುಗ್ರೋಡಿಯವರಿಗೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ. ಆ ಥರ ನಿಮ್ಮದು ಕನ್ಸ್ಟ್ರಕ್ಷನ್ ವರ್ಕೆಲ್ಲ ನಡೀತದೆ ಕರೆಕ್ಟು, ಬಟ್ ನಮ್ಮ ವಿಡಿಯೋದ ಮೂಲಕ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದರೆ ಆ ಥರ ಎಲ್ಲ ಲೋಡ್ ಮಾಡಲಿಕ್ಕೆ ಬಿಡಬೇಡಿ ದಯವಿಟ್ಟು. ಯಾಕಂತ ಹೇಳಿದರೆ ಇನ್ನೊಬ್ಬರ ಜೀವನದ ಜೊತೆ ಚೆಲ್ಲಾಟ ಆಡಲಿಕ್ಕೆ ಯಾರಿಗೆ ಸಹ ಅಧಿಕಾರ ಇಲ್ಲ. ಅದು ನಿಜವಾಗಿ ಇಲ್ಲೀಗಲ್. ಯಾರಾದರೂ ಅಧಿಕಾರಿಗಳು ನೋಡ್ತಾ ಇದ್ದರೆ ದಯವಿಟ್ಟು ಇದರ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಬೇಕು. ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಹಾಗೆ ಹೋಗುವಾಗ ಅದರಲ್ಲಿ ಸೇಫ್ಟಿ ಎಂಥದಿಲ್ಲ, ಝೀರೋ ಸೇಫ್ಟಿ ಅಂತ ಹೇಳ್ಬೋದು. ಒಂದು ವೇಳೆ ಈಗ ಗಾಡಿ ನಾನೇ ಹೋಗ್ತಾ ಇದ್ದೇನೆ ಅಂತ ಅನ್ಕೊಳ್ವಾ, ಗಾಡಿ ಇಲ್ಲಿ ಉಂಟು, ನಾನು ಅದರ ಹಿಂದೆ ಹೋಗ್ತಾ ಇದ್ದೇನೆ, ಅಲ್ಲಿ ಒಂದು ಅಪ್ಪು ಸಿಕ್ಕಿತ್ತು, ಅಪ್ಪು ಹೀಗೆ ಇರ್ತದೆ. ಒಂದು ವೇಳೆ
ಈಗ ಹೋಗುವಾಗ ಜಾರಿ ನನ್ನ ಗಾಡಿಗೆ ಇಲ್ಲಿಗೆ ಬಂದು ಹೊಡೆದ್ರೆ, ಇದು ಹೊಡೆದು ಬಂದು ನನ್ನ ಕುತ್ತಿಗೆ ಒಳಗೆ ಹೋದರೆ, ಈಗ ಬೇರೆಯವರ ಉದಾಹರಣೆ ಕೊಡೋದಕ್ಕಿಂತ ನನ್ನ ಉದಾಹರಣೆ ನಾನು ಕೊಡ್ತೇನೆ, ಎಂತ ಆಗ್ಬೋದು. ಸೊ ದಯವಿಟ್ಟು ಯಾರಾದರೂ ಇದನ್ನು ವಿಡಿಯೋ ನೋಡ್ತಿದ್ರೆ ಮುಗುರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ತಲುಪುವ ತನಕ ದಯವಿಟ್ಟು ಶೇರ್ ಮಾಡಿ. ಮುಗುರೋಡಿ ಅಂತಲ್ಲ, ಎಲ್ಲಿ ಯಾರು ಕೂಡ ಅಂತ ಲೋಡ್ ಮಾಡಲಿಕ್ಕೆ ಬಾರದು, ಅದು ಇಲ್ಲೀಗಲ್. ಸೊ ಅಧಿಕಾರಿಗಳು ನಮ್ಮ ಬೆಳ್ತಂಗಡಿ, ಇದೆಲ್ಲ ಬೆಳ್ತಂಗಡಿ ಏರಿಯಾ, ಸೊ ನಮ್ಮ ಶಾಸಕರಾಗ್ಬೋದು, ಯಾರು ಕೂಡ ಆಗ್ಬೋದು, ಆ ಥರ ಯಾವತ್ತೂ ಲೋಡ್ ಮಾಡಲಿಕ್ಕೆ ಬಾರದು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಕೇಳಿಕೊಳ್ಳೋದು, ಒಂದು ಸತಿ ನೀವು ಹೇಳಿದರೆ ಅದು ಕರೆಕ್ಟ್ ಆಗ್ತದೆ, ಒಂದು ಆ ಪೊಲೀಸ್ನವ್ರು ಹೇಳಬೇಕು. ಇಲ್ಲಂತ ಹೇಳಿದರೆ ಅವರು ನಿಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳಿದರೆ MLA ಹತ್ರ ಆದರೂ ಹೇಳಿಸಿ ಎಂತಾದರೂ ಮಾಡಿ. ಸೊ ಪೊಲೀಸ್ನವರು ದಯವಿಟ್ಟು ಇದರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳಿ. ಆ್ಯಕ್ಷನ್ ಅಂತ ಹೇಳಿದರೆ ಶಿಕ್ಷೆ ಕೊಡಿ ಹಾಗೆ ಅಂತಲ್ಲ, ನಿಮ್ಮ ಕೈಯಲ್ಲಿ ಎಂತ ಆಗ್ತದೆ ಮಾಡಲಿಕ್ಕೆ. ಒಂದು ಹಾಗೆ ಮಾಡೋದು ನೀವು ಹೇಳಿದರೆ ಕೇಳ್ತಾರೆ, ಕೇಳದೆ ಯಾರು ಸಹ ಇಲ್ಲ. ಪೊಲೀಸ್ನವರು ಒಂದು ಮಾತು ಹೇಳಿದರೆ ಸಾಕು, ಅದು ನಿಲ್ತದೆ ಆ ಥರ ಲೋಡ್ ಮಾಡೋದು. ಸೊ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ, ಅದನ್ನು ಆದಷ್ಟು ಬೇಗ ಆ ಥರ ಲೋಡ್ ಮಾಡೋದನ್ನು, ಯಾರ್ಯಾರ ಜೀವನದಲ್ಲಿ ಚೆಲ್ಲಾಟ ಆಡುವುದನ್ನು ಆದಷ್ಟು ಬೇಗ ನಿಲ್ಲಿಸಿ ಅಂತ ಲೋಡ್ ಮಾಡಲಿಕ್ಕೇ ಬಾರ್ದು. ಸೊ ಇದು ನಿಮ್ಮ ಹತ್ರ ಒಂದು ಕಳಕಳಿಯ ವಿನಂತಿ ನನ್ನ ಹತ್ರ. 1:12 ಆಯಿತು, ಎಂತ ಮಾರ, 1:12 ಆಯಿತು, ಇನ್ನೂ ಕೂಡ ನಮ್ಮ ಗಾಡಿ ಲೋಡ್ ಆಗಲಿಲ್ಲ. ಇಲ್ಲಿ ನೋಡಿ, ಆ 4 ಅಕ್ಕಿ ಹಾಕ್ಲಿಕ್ಕೋಸ್ಕರ ಉಜಿರೆಗೆ ಹೋಗ್ತಾ ಇದ್ದೇವೆ. ಉಜಿರೆಗೆ ಹೋಗಿ ಅಲ್ಲಿ ಮತ್ತೆ ಐಟಮ್ ತಗೊಂಡು ಮತ್ತೆ ಕಂಪನಿಗೆ ಬಂದು ಮತ್ತೆ ಲೋಡ್ ಮಾಡಬೇಕಂತ. ಎಂತ ನನಗೆ ಆಯ್ತಾಯ್ತಾ ಬಿಟ್ಟಿ ಚಾಕ್ರಿ, ನಮ್ಮ ಕಡೆ ಬಿಟ್ಟಿ ಚಾಕ್ರಿ ಅಂತ ಹೇಳ್ತಾರೆ, ಆ ಥರ ಮಾರ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹಾಂ, ಹೀಗೆ ಮಾಡಿದರೆ ತುಂಬ ಕಷ್ಟ ಆಗ್ತದೆ. ಈಗ ನೋಡಿ, ಈಗ ನಾನು ಎಕ್ಸಾಂಪಲ್ ಹೇಳೋದು, ಈಗ ಇಲ್ಲಿಂದ ಹೋಗಿ ಬರುವಾಗ ಒಂದು 12 ಆಯಿತು, ಇನ್ನು 1 ಗಂಟೆ ಆಗುವ ಇಲ್ಲಿಗೆ ಬರ್ತೇನೆ ಲೋಡೆಲ್ಲ ಮಾಡಿ. ಮತ್ತು ಲೋಡ್ ಆಗುವಾಗ 1 ಗಂಟೆ 2 ಗಂಟೆಗೆ ಲೈನಿಗೆ ಹೊರಟ್ರೆ ನಾವು ಊಟ ಮಾಡೋದೆಲ್ಲಿ, ಎಂತ ನಮಗೆ ಈ ಥರ ಆದರೆ ತಲೆ ಹಾಳಾಗಿ ಹೋಗ್ತದೆ. ಈಗ ಮತ್ತೆ ಅಲ್ಲಿ ನೋಡಿ, ಇಲ್ಲಿ ಒಂದು 5 kg ಕಾಂಡುವ ಕೊಟ್ಟಿದ್ದಾರೆ, ಅದನ್ನು ಕೂಡ ಅಲ್ಲಿ ಕೊಡಬೇಕಂತೆ, 3 kg. ಮತ್ತು ಇದೆ ನಮ್ಮ ಹಣೆ ಬರ ಎಂಬುದು ಇಷ್ಟೇ. ಮತ್ತು ನಮ್ಮ ಜೊತೆ ಇವತ್ತು ಲೈನಿಗೆ ಬರ್ತಾ ಇರೋದು ವಸಂತನ್ನ ಬಂದಿದ್ದಾರೆ. ಇನ್ನು ಈ ಥರ ಆದರೆ ಎಂತ ನಾವು ಈಗ ಹೇಳುದು, ಒಂದು ಕಷ್ಟ ಬರುವುದಕ್ಕೂ ಒಂದು ಮಿತಿ ಬೇಕು. ಕಷ್ಟ ಬಂದರೂ ಸಹ ಜಾಸ್ತಿ ಕಷ್ಟ ಕೊಡಲಿಕ್ಕೆ ಬರ್ತದೆ ಒಂದು ವ್ಯಕ್ತಿಗೆ. ಆ ಥರ ಕಷ್ಟ ಕೊಟ್ಟರೆ ಅವರು ಅಭಿವೃದ್ಧಿ ಅಲ್ಲ, ಎಂತಾಗಿ ಹೋಗ್ತಾರೆ. ಮತ್ತೆ ಹೇಳಿ ಪ್ರಯೋಜನ ಇಲ್ಲ. ಎಷ್ಟಾದರೂ ಬಂದು ದುಡಿತೇವಲ್ಲ, ಅದಕ್ಕೋಸ್ಕರ ಅವ್ರಿಗೆ ಇನ್ನೂ ಜಾಸ್ತಿ ಆಗೋದು. ಸೊ ಇದು ಸಂಧ್ಯಾದವ್ರದ್ದು ಗಾಡಿ, ಅದೇ ಗಾಡಿ ನಮ್ಮ ಈ ಗಾಡಿಗೆ ಗುದ್ದಿತ್ತು. ನಾನು ಓದಲ್ಲೆಲ್ಲ ಅದೇ ಗಾಡಿ ಸಿಗ್ತದೆ ಮಾರ್ರೆ. ಎಂಥ ವಸಂತನ್ನ, ಈಗ ಎಂತ ನಮ್ಮದು ಲೋಡ್ ಆಗಲಿಲ್ಲ, ಎಂಥದಿಲ್ಲ. ಎಷ್ಟು ಗಂಟೆಗೆ ಹೊರಡೋದು? 1 ಗಂಟೆ ಇಲ್ಲಿ ಆಯಿತು, ಇನ್ನು 12 ಗಂಟೆ ಆಗ್ತಾ ಬಂತು. ಇನ್ನು 1 ಗಂಟೆ ಆಗುವಾಗ ನಾವು ಕಂಪನಿಗೆ ಹೋಗ್ತೇವೆ. ಸುಮಾರು ಉಂಟಂತೆ. ಮತ್ತೆ ಹೋಗಿ ಮತ್ತೆ ಇಲ್ಲಿಂದ ಉಪ್ಪಿನಂಗಡಿಗೆ ಹೋಗಿ, ಉಪ್ಪಿನಂಗಡಿಯಿಂದ ಮತ್ತೆ ಐಟಮ್ ತಗೊಂಡು ಮತ್ತೆ ಪುತ್ತೂರಿಗೆ ಹೋಗಬೇಕು. ಅದರ ನಡುವೆ ಗ್ಯಾಪಲ್ಲಿ ಖಾಲಿ ಮಾಡಬೇಕು. ಈ ಥರ ಆದರೆ ತುಂಬ ಕಷ್ಟ ಆಗ್ತದೆ. ನೋಡುವ, ಅಲ್ಲಿ ಒಂದು 2 ಅಂಗಡಿಗೆ, ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು, ಮತ್ತು ಒಂದು ರೊಟ್ಟಿಯವರಿಗೆ ಇದು ಕೊಟ್ಟಿದ್ದಾರೆ ಅಕ್ಕಿ, ಅದನ್ನು ಸಹ ಅಲ್ಲಿ ಖಾಲಿ ಮಾಡಬೇಕು. ಆದಮೇಲೆ ಸಂಧ್ಯಕ್ಕೆ ಹೋಗಿ ಲೋಡ್ ಮಾಡಿಕೊಂಡು ಸೀದಾ ಕಂಪನಿಗೆ ಹೋಗುವ. ಮತ್ತು ಮುಂದಿನ ಅಪ್ಡೇಟಲ್ಲಿ ಅಲ್ಲಿ ಕೊಡ್ತೇನೆ, ಎಷ್ಟು ಗಂಟೆಗೆ ಹೊರಡ್ತೇನೆ. ಲೋಡ್ ಮಾಡುವಾಗೆಲ್ಲ ತೋರಿಸೋದಿಲ್ಲ, ಯಾಕೆಂದರೆ ತುಂಬ ಲೇಟ್ ಆಗಿದೆ. ನಮ್ಮದು ಇದೇ ಅವಸ್ಥೆ, ಉಜಿರೆ ಇಲ್ಲೇ ಸುತ್ತಾಡಿ ಸುಸ್ತಾಗ್ತದೆ ಮಾರ್ರೆ. ವಸಂತನ್ನ ಖಾಲಿ ಮಾಡ್ತಾ ಇದ್ದಾರೆ. ಒಂದು ಇದು ರೊಟ್ಟಿಯವರಿಗೆ, ಅದು ಅವರು ತಗೊಂಡು ಹೋಗ್ತಾರೆ ಕಾಜೂರಿಂದ. ಮತ್ತು ಅವರಿಗೆ ಒಂದು 3 kg ಕಾಂಡುವ ಕೊಡಲಿಕ್ಕೆ ಇತ್ತು, 150 ರೂಪಾಯಿ ಕೊಟ್ಟಿದ್ದಾರೆ. ಇದನ್ನು ಹೋಗಿ ಕೊಡಬೇಕು. ಮತ್ತೊಂದು ವಿಷಯ, ಖುಷಿಯ ವಿಷಯ, ನಮಗೆ ಅದು ಓನರಿಗೆ ಖುಷಿಯ ವಿಷಯ, ನಮಗೆ ಮಾತ್ರ ದುಃಖದ ವಿಷಯ. ಏನಂತ ಹೇಳಿದರೆ, ಬಂದದ್ದು ಇಲ್ಲಿಗೆ ಅನ್ಲೋಡ್ ಮಾಡಿ ಸಂಧ್ಯದಿಂದ ಐಟಮ್ ತಗೊಳ್ಳಿ ಅಂತ ಅಷ್ಟೇ ಹೇಳಿದ್ದು. ಇಲ್ಲಿ ಬಂದ ಮೇಲೆ ಮತ್ತೆ ಇನ್ನೊಂದು ಕತೆ ಶುರು ಮಾಡಿದರು. ಸಮೃದ್ಧಿಗೆ ಹೋಗ್ಬೇಕಂತೆ. ಅದು ಸಮೃದ್ಧಿಗೆ ಈ ಕಡೆಯಿಂದ ಹೋಗಬೇಕು. ಸಮೃದ್ಧಿಗೆ ಹೋಗಿ 2 ಗೋಣಿ ಉದ್ದಿನ ಬೇಳೆ ತೆಕ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಈಗ. ಸೊ
ನಮ್ಮ ಅವಸ್ಥೆ ಯಾರ ಹತ್ರ ಸಹ ಹೇಳಿ ಪ್ರಯೋಜನ ಇಲ್ಲ ಅಂತ ಆಗ್ತದೆ ಮಾರೆ. ಇದು ಕೂಡ ಸಂಧ್ಯದವ್ರದ್ದೇ ಗಾಡಿ ನೋಡಿ, ಇಲ್ಲೊಂದು ಹೋಯ್ತಲ್ಲ ಅದು ಸಂಧ್ಯದವ್ರದ್ದು ಗಾಡಿ. ಅವ್ರ ಹತ್ರ ಎಷ್ಟೋ ಗಾಡಿ ಉಂಟು, ಎಷ್ಟುಂಟು ಅಂತ ಗೊತ್ತಿಲ್ಲ. ಸೊ ವಸಂತಣ್ಣ ಇಲ್ಲಿಂದ ಬರ್ತಾರೆ, ವಸಂತಣ್ಣನ ಹತ್ರ ಹೇಳುವ ಅವರ ರಿಯಾಕ್ಷನ್ ಹೇಗಿರ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಅವರಿಗೆ ರಪ್ಪ ಬೆಚ್ಚಾಗ್ತದೆ, ಒಡೆದೋಗ್ಲಿ ಅಂತಲೇ ಮಾಡೋದಂತ. ವಸಂತಣ್ಣ ನಿಮಗೆ ಇನ್ನೊಂದು ಖುಷಿಯ ವಿಚಾರ, ಬನ್ನಿ ಕೂತ್ಕೊಳ್ಳಿ. ವಿಷಯ ಅಂತ ಹೇಳಿದರೆ ಈಗ ಕಲಿಸಿದ್ದು ಇಲ್ಲಿಗೆ ಹೋಗ್ಬೇಕಂತಲ್ಲ, ಎಲ್ಲಿಗೆ ಸಂಧ್ಯಕ್ಕೆ, ಮತ್ತೆ ಇನ್ನೊಂದು ಬಿಟ್ಟಿ ಚಾಕರಿ ಆಯಿತು. ಸಮೃದ್ಧಿಗೆ ಹೋಗಿ 2 ಗೋಣಿ ಇದು ಉದ್ದಿನ ಬೇಳೆ ತರಬೇಕಂತೆ. ಎಲ್ಲಿಗೆ ಹಾಕ್ಲಿಕ್ಕೆ ಅಂತ? ಅದು ಅಲ್ಲಿಗೆ ಕಂಪನಿಗೆ. ಹೌದು, ಬೊಜ್ಜ ಅವ್ರು ಯಾವ ಬೊಜ್ಜ ಇದ್ದಾರಲ್ಲ ಭಕ್ಷ ಬೇಕು ಬೇಡ ಅಂತ ಅವರಿಗೆ. ಈ ಥರ ಮಾಡಿದರೆ ಅಲ್ಲ, ಈಗ ವಸಂತರ ಬೈಯೋದು ತಪ್ಪಲ್ಲ. ಯಾಕಂದರೆ ನನಗೇನೆ ಮುಗುದುದಿಯಲ್ಲಿ ಕೋಪ ಬರ್ತಾ ಉಂಟು. ಈಗ ಎಂತ ಮಾಡೋದು, ನಮ್ಮ ಅವಸ್ಥೆ. ಒಬ್ಬ ವ್ಯಕ್ತಿ ದುಡಿತಾನೆ ಅಂತ ಗೊತ್ತಾದರೆ, ಒಳ್ಳೆ ದುಡಿತಾನೆ ಅಂತ ಗೊತ್ತಾದರೆ ಮತ್ತೆ ಅವರಿಗೆ ಕಷ್ಟ ಕೊಡೋದು ಅವರು ಜಾಸ್ತಿ ಅಲ್ಲ ವಸಂತಣ್ಣ? ಹಾಂ, ಆ ಥರ ಆಗ್ತದೆ ನೋಡಿ. ಈಗ ಸಮೃದ್ಧಿ 2 ಗೋಣಿ ಉದ್ದಿನ ಬೇಳೆಗೋಸ್ಕರ ಇಲ್ಲಿಂದ ಮತ್ತೆ ಹೋಗಬೇಕು, ಲೆಫ್ಟ್ ತಗೊಂಡು ಹೋಗಬೇಕು ಧರ್ಮಸ್ಥಳ ರೋಡಲ್ಲಿ. ಯಾರು ಎಂತ ಮಾಡಿ ನನಗೆ ಇದೇ ತಲೆನೋವಾಗುದು ಮಾರ. ಈಗ ಲೈನಿದು ಬೇರೆ ಕಡೆ ಸಿಸ್ಟಮ್ ಹೇಗಿರ್ತದೆ ಗೊತ್ತುಂಟು ವಸಂತಣ್ಣ? ಬೆಳಿಗ್ಗೆ ಬರೋದು, ಲೋಡ್ ಮಾಡೋದು, ಹೋಗೋದು. ಜಾಸ್ತಿ ಅಂತ ಹೇಳಿದ್ರೆ 10 ಗಂಟೆ ಆಗುವಾಗ ಎಲ್ಲ ಬಿಟ್ಟ ಆಗ್ತದೆ. ನಾನು ಮುಂಚೆ ಇದ್ದ ಗಾಡಿಯಲ್ಲಿ 8:30ಗೆಲ್ಲ ಲೈನಿಗೆ ಹೊರಟಾಯಿತು ನಾನು. ಹಾಂ, ಇವರದ್ದು 2 ಗಂಟೆ ತನಕ ಇಲ್ಲೇ ಉಜಿರೆಯಲ್ಲೇ ಸುತ್ತಾಡಿ 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 ಸಾಕಾಗಿ ಹೋಗ್ತದೆ. ಹೌದು ಮಾರ್ರೆ, ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಅದರ ನಡುವೆ ನಿಮಗೆ ವೀಡಿಯೋ ಸಹ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ವೀಡಿಯೋ ನೋಡ್ತೀರಾ, ಫುಲ್ಲು ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮಿಂದ ಹೇಳಿ ನಾವು ಸ್ವಲ್ಪ ಬೆಳಿಬೇಕು ಅಲ್ಲ ವಸಂತಣ್ಣ? ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಇಲ್ಲಿ ಸಮೃದ್ಧಿಯಲ್ಲಿ 2 ಗೋಣಿ ಉದ್ದಿನ ಬೇಳೆ ಇಟ್ಟಿದ್ದಾರಂತೆ. ಸೊ ಹೋಗಿ ತರುವ ಬನ್ನಿ. ಇಲ್ಲಿಂದಾನೆ ಇಲ್ಲಿ ಒಂದು ಕಟ್ಟು ಹೊಡಿಲಿಕ್ಕೆ ಭಯಂಕರ ಭಂಗ ಮಾರ. ಈ ಸ್ಟೇರಿಂಗ್ ವೀಲ್ ತಿರುಗೋದು ಸಹ ಇಲ್ಲ, ಎಂಥದ್ದು ಇಲ್ಲ. ವಸಂತಣ್ಣ 2 ಗೋಣಿ ಉದ್ದಿನ ಬೇಳೆ ಇಟ್ಟಿದ್ದಾರೆ ಅಂತ ತಗೊಂಡು ಬನ್ನಿ ಹೋಗಿ ಅಲ್ಲಿಂದ. ಸಾಫಿ ಅವ್ರು ಇಟ್ಟದಂತ ಹೇಳಿ ಆಯ್ತಾ ಅವ್ರ ಹತ್ರ. ಉಜಿರೆಯಲ್ಲಿ ಸಮೃದ್ಧಿಯಲ್ಲಿ ಲೋಡ್ ಮಾಡಿ ಆಯಿತು. ಇನ್ನು ಇಲ್ಲಿಂದ ಸೀದಾ ಸಂಧ್ಯಕ್ಕೆ ಹೋಗಬೇಕು. ನಾನು ಇದನ್ನೆಲ್ಲ ನಿಮಗೆ ತೋರಿಸಿದೆ ಯಾಕಂತ ಹೇಳಿದರೆ, ನಮ್ಮ ಕಷ್ಟ ನೀವು ಸಹ ನೋಡಿ ಅಲ್ಲ ವಸಂತಣ್ಣ? ಅವರು ಕೂಡ ನೋಡಲಿ. ಹಾಂ, ಮತ್ತು ಕೆಲವರು ಕಮೆಂಟಲ್ಲಿ ಹೇಳ್ತಾರೆ ಪಾಪ ಮಾರ ಹಾಗೆ ಹೀಗೆ ಅಂತ. ಈ ಥರ ಎಂತ ವಸಂತಣ್ಣ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೌದು ಮಾರ, ಎಂತ ಮತ್ತೆ ನಾನು ಸಹ ಅದು ಮುಂದೆ ಸ್ಟೋರಿ ಹೇಳ್ತೇನೆ ನಿಮಗೆ ಯಾವಾಗಾದರೂ, ಇಲ್ಲಾಂದರೆ ಇವತ್ತೇ ಹೇಳ್ತೇನೆ ನೋಡುವ. ಅದೊಂದು ಸ್ಟೋರಿ. ನಾನು ಇಲ್ಲಿಗೆ ಪರ್ಮನೆಂಟ್ ಅಂತ ಬಂದದಲ್ಲ, ನಾನು ಎಂಥದಕ್ಕ ಬಂದು ಇಲ್ಲಿ ಸಿಕ್ಕಾಕೊಂಡಾಗಿದೆ ಮಾರ್ರೆ. ನಾನಿಲ್ಲಿ ಸಿಕ್ಕಾಕಿಕೊಂಡು ಆಗಿದೆ. ಸೊ ಇಲ್ಲಿಂದ ಲೆಫ್ಟ್ ಸೈಡ್ ಹೋಗಿ ನಮಗೆ ಈಗ ಸಂಧ್ಯಕ್ಕೆ ಹೋಗಬೇಕು. ಸಂಧ್ಯದಿಂದ ಐಟಮ್ ಎಲ್ಲ ಆರ್ಡ್ರ್ ಮಾಡಿದಾರಂತೆ. ಅದನ್ನು ಹಾಕುವಾಗ ಅವರೊಂದು ಅರ್ಧ ಗಂಟೆ ಮಾಡ್ತಾರೆ. ಇನ್ನು ಇದೆ ನಮ್ಮ ಅವಸ್ಥೆ. ಇಲ್ಲಿಂದ ಈಗ ಸಂಧ್ಯಕ್ಕೆ ಲೋಡ್ ಮಾಡಿ ಸೀದಾ ಕಂಪನಿಗೆ ಹೋಗುವ ಬನ್ನಿ. ಸಂಧ್ಯದಲ್ಲಿ ಗಾಡಿ ಉಂಟಾ? ರಶ್ ಆಗಿದೆ. ಇಲ್ಲೊಂದು ಅಡ್ಡಾದಿಡ್ಡಿ ಗಾಡಿ ನಿಲ್ಲಿಸೋದು ಕರ್ಮ. ಡೋರು ತೆಗೆದು ಹಾಗೇನೆ ಹೋಗೋದು. ಎಂಥದ್ದು ಎಲ್ಲಿ ವಾಸ ಆಗೋದು? ಎಂಥ ವಾಸ ಆಗೋದು? ಡೋರನ್ನಿಗೆ ಇಟ್ಟರೆ. ಸೊ ಅಲ್ಲಿ ಹೋಗಿ ಲೋಡ್ ಮಾಡಬೇಕು. ಹೊರಡುವ ಬನ್ನಿ. ಇದು ಮುಗಿಯದ ನೆನಪು, ವಿರಹಗಳೇ